ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಂಧಿ ಟ್ಯುಟೋರಿಯಲ್ ಕ್ಲಾಸಿಗೆ ಆತ್ಮೀಯವಾದ ಸ್ವಾಗತ. ನಾವು ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡುತ್ತಾ ಇದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋದಂಥ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತೇಳಿ. ನಾನು ಏನೇನು ಹೇಳ್ತೀನಿ ಅಂತಂದ್ರೆ, ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬರ್ರಿ. ಕ್ರಮ ಯೋಜನೆ ಅಂದ್ರೆ ರಚನೆ. ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು ಅಂತಂದ್ರೆ ಲೈಬ್ರರಿ ಇರ್ಬೋದು, ಒಂದು ಗ್ರಂಥಾಲಯ ಗ್ರಂಥ ಪ್ಲಸ್ ಗ್ರಂಥಾಲಯ ಯಾವ ಸಂಧಿ ಅಂತಾನೆ ಹೇಳ್ಬೋದು ನೀವು. ಅದು ಗ್ರಂಥಾಲಯದಲ್ಲಿ ಅತಿ ಬುಕ್ ಇರ್ತಾವಲ್ಲ, ಅವನನ್ನ ಯಾವ್ಯಾವ ವಿಧದಲ್ಲಿ ಜೋಡಿಸಬಹುದು ಅನ್ನೋದನ್ನ ಜೋಡಣೆ, ರಚನೆ ಅಥವಾ ಜೋಡಣೆ. ಆದ್ರೆ ಇಂಗ್ಲಿಷ್ ಒಳಗೆ ಒಂದು ವರ್ಡ್ ಐತೆ ಫಾರ್ಮ್ಡ್ ಅಂತೇಳಿ, ಜೋಡಣೆಗೆ ಫಾರ್ಮ್ಡು. ಈಗ ವಿಕಲ್ಪಕ್ಕೆ ಏನಿದೆ ಅಂತಂದ್ರ, ವಿಕಲ್ಪಕ್ಕೆ ನಾವು ಆಯ್ಕೆ ಅಂತಂದ್ರ ಆಯ್ಕೆ ಅನ್ನೋದು, ನೀವು ನಾಳೆ ನೌಕರಿಯ ಸಾಕಷ್ಟು ಜಾಬ್ ಬಂದಾಗ ನಾನು ಯಾವ ಜಾಬನ್ನ ಆಯ್ಕೆ ಮಾಡುತ್ತೇನಲ್ಲ, ಅದಕ್ಕೆ ಆಯ್ಕೆಗೆ ವಿಕಲ್ಪಗಳು. ರಚನೆ, ನಾವು ರಚನೆ ಅನ್ನೋದು ನಾನು ಯಾವ ರೀತಿಯಾಗಿ ಡೆಫಿನೇಷನ್ ಕೊಡ್ತೀನಿ ಅಂದ್ರೆ, ರಚನೆ ಕ್ರಮ ಯೋಜನೆಗೆ ನಾನು ಏನಂತಾರಂದ್ರೆ, ಯಾವ್ಯಾವ ಬುಕ್ ತಂದು ಓದಿದ್ರೆ ನೌಕರಿ ಆಕತಿ, ಕ್ರಮವಾಗಿ ಓದೋದು, ಕ್ರಮವಾದ ಅಧ್ಯಯನ ಅನ್ನೋದು ರಚನೆ ಮಾಡೋದು. ನೋಟ್ಸ್ ನಮ್ಮದೇ ಆದ ರಚನೆ ಮಾಡೋದು, ಯಾವ್ಯಾವ ರೀತಿ ನೋಟ್ಸ್ ಅನ್ನ ರಚನೆ ಮಾಡ್ಬೇಕು ಅನ್ನೋದು, ಅದು ಕ್ರಮ ಯೋಜನೆಗೆ ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳಿ ಹೇಳ್ತೀರ. ಕ್ರಮಬದ್ಧವಾದ ಅಧ್ಯಯನಕ್ಕೆ ಕ್ರಮ ಯೋಜನೆ ಅನ್ಕೊಂಡು. ವಿಕಲ್ಪ ಅದು ಅದರ್ವೈಸ್ ಅಂದ್ರೆ, ಲೈಕ್ ನಾನು ಮದುವೆ ಆಗ್ಬೇಕಾದ್ರೆ ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ಬಯೋಡಾಟಾ ಬರ್ತವೆ, ಅದರಲ್ಲಿ ಒಂದನ್ನು ನಾನು ಆಯ್ಕೆ ಮಾಡ್ಕೋತೀನಿ, ಅದಕ್ಕೆ ನಾ ಏನಂತೀವಿ ವಿಕಲ್ಪ ಅಂತೀವಿ. ಇದಕ್ಕಿಂತ ಸಿಂಪಲ್ ಆಗಿ ಎಕ್ಸಾಂಪಲ್ ಇರ್ಲಾಕಿಲ್ಲ. ಓಕೆ, ಇಲ್ಲಿ ಕಾಂಬಿನೇಷನ್ನು ಮತ್ತು ಪರ್ಮುಟೇಷನ್ನು, ಇದಕ್ಕೆ ಆ ಕ್ರಮ ಯೋಜನೆಗೆ ಮಹತ್ವವಿದೆ, ಆಯ್ತಾ. ಇದು ವಿಕಲ್ಪಕ್ಕೆ ಮಹತ್ವವಿಲ್ಲ, ಒಂದು ಗೊತ್ತಿರಲಿ, ಮಹತ್ವವಿಲ್ಲ. ಅದ ಎಕ್ಸಾಂಪಲ್ ಹೋಯ್ತು. ಈಗ ಇದು ಬೇರೆ ಐತೆ, ಇದು ಮಹತ್ವವಿದೆ, ಇದಕ್ಕೆ ಮಹತ್ವವಿಲ್ಲ. ಇವು ಎರಡೂ ಚಾಪ್ಟರ್ ಇದಾವಲ್ಲ, ಕ್ರಮ ಯೋಜನೆ ಮತ್ತು ವಿಕಲ್ಪಗಳು, ಅವ ಎಷ್ಟು ವಿಧದಲ್ಲಿ ಜೋಡಿಸಬಹುದು ಅಂತ ಹೇಳಬಹುದು. ಬಟ್ ಅವ ಯಾವ್ಯಾವು ಅಂತ ಎಂದಿಗೂ ಹೇಳಕ್ ಸಾಧ್ಯ ಇಲ್ಲ. ಅವ ಯಾವ್ಯಾವಂತೂ ಹೇಳಕ್ಕೆ ಎಷ್ಟು ವಿಧದಲ್ಲಿ ಎಷ್ಟಪ್ಪ ಅಂದ್ರೆ ಎಷ್ಟು ಎನ್ನುವುದರ ಬಗ್ಗೆ ಹೇಳಬಹುದು. ಬಟ್ ಅವು ಯಾವ್ಯಾವ ಅಂತ ಹೇಳಕ್ಕಾಗಲ್ಲ. ಕ್ರಮ ಯೋಜನೆ ಒಳಗೂ ಹೇಳಕ್ಕಾಗಲ್ಲ ಮತ್ತು ವಿಕಲ್ಪ ಒಳಗೂ ಹೇಳಕ್ಕಾಗಲ್ಲ. ಓಕೆ, ಇನ್ನು ಕ್ರಮ ಯೋಜನೆಗೆ ಒಂದು ಸೂತ್ರ ಐತೆ, P=n ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ n ಮೈನಸ್ r ಅಂತೇಳಿ ಒಂದು ಫ್ಯಾಕ್ಟೋರಿಯಲ್ ಐತೆ. ಇನ್ನೊಂದು NCR ವಿಕಲ್ಪಕ್ಕೆ ಒಂದು ಸೂತ್ರ ಐತೆ, NCR=n ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ r ಫ್ಯಾಕ್ಟೋರಿಯಲ್ ಮೈನಸ್ n ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್ ಅಂತೇಳಿ. ಇವೆರಡು ಸೂತ್ರ ಇದಾವೆ. ನಾನು ಆಲ್ರೆಡಿ ಪ್ರೊಬಾಬಿಲಿಟಿ ಕ್ವಶನ್ ನೋಡಿದ್ರೆ ನೀವು, ಗೋಲಿ ಒಳಗ ಒಂದು ಬಕೆಟ್ ಅಲ್ಲಿ ಹಲವಾರು ಗೋಲಿಯ ಬಣ್ಣದ ಗೋಲಿಗಳಿದ್ದು, ರೆಡ್, ವೈಟ್, ಬ್ಲೂ, ಯಾವುದಾದ್ರೂ ಬಣ್ಣಗಳನ್ನ ಆಯ್ಕೆ ಮಾಡುವ ವಿಧಾನವನ್ನ ಅಲ್ಲಿ ಈ ಸೂತ್ರದ ಮೇಲೆ ಕಂಪ್ಲೀಟ್ ಆಗಿ ಬಿಡಿಸಿದ್ದೀನಿ, ಆಯ್ತಾ. ವಿಕಲ್ಪದ ಮೇಲೆ ಅಲ್ಲಿ ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟ ಹಾಗೆ, ಪ್ರೊಬ್ಯಾಬಿಲಿಟಿಯ ಸಂಭವನೀಯತೆ ಮೇಲೆ ಚಾಪ್ಟರ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಬಿಡಿಸಿನಿ. ಆದ್ರೂ ಸಹ ಇಲ್ಲಿ ಇವತ್ತಾದ್ರೂ ಬಿಡಿಸೋಣ. ಓಕೆ, ಇಷ್ಟು ಮಾಹಿತಿ ಇದೆ ಕ್ರಮ ಯೋಜನೆ ಮತ್ತು ವಿಕಲ್ಪಕ್ಕೆ. ಇನ್ನ ಕ್ವಶನ್ ಯಾವ ರೀತಿಯಾಗಿ ಬಂದಿದಾವ ಹಿಂದೆ, ಆ ಕ್ವಶನ್ಗಳನ್ನ ತಂದು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸಸ್. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ನಮ್ಮ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಈಗ ಸಿಂಪಲ್ ಆಗೈತೆ, ಸುನಿಲ್ ಎಂಬ ಪದದ ಎಲ್ಲ ಅಕ್ಷರಗಳನ್ನ ಬಳಸಿ ಎಷ್ಟು ವಿಭಿನ್ನ ಪದಗಳನ್ನ ರಚಿಸಬಹುದು ಅಂತೇಳಿ ಐತಿ, ಆಯ್ತಾ. ಒನ್ ಸೆಕೆಂಡ್. ಹೌ ಮೆನಿ ಡಿಫರೆಂಟ್ ವರ್ಡ್ ಕ್ಯಾನ್ ಫಾರ್ಮ್ ಯೂಸಿಂಗ್ ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ ಸುನಿಲ್ ಅಂತೇಳಿ ಐತಿ. ಇಲ್ಲಿ ಏನಿಲ್ಲ, ಸುನಿಲ್ ಅಂತ ಬರ್ಕೊಂಡ್ಬಿಡೋಣ. ಒಂದ್ಸಲ ಸುನಿಲ್ ಅಂತೇಳಿ ಬರ್ಕೋತೀನಿ. ಇವು ಎಷ್ಟು ಅಕ್ಷರ ಇದಾವ? 1 2 3 4 5. n ಫ್ಯಾಕ್ಟೋರಿಯಲ್ = 5 ಫ್ಯಾಕ್ಟೋರಿಯಲ್. 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಇವು ಆಲ್ರೆಡಿ SSLC ಒಳಗೆ ನಾವು ಕಲ್ತಿದ್ದೀವಿ. ಅವನನ್ನ ಮರ್ತಿದ್ರೆ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳಿ.
ಇವ 5 4 20 23 60 63 62 120. ಒಟ್ಟಾರೆಯಾಗಿ ಸುನಿಲ್ ಎಂಬ ಪದವನ್ನ 120 ವಿಧದಲ್ಲಿ ರಚನೆ ಮಾಡಬಹುದು ಅಂತೇಳಿ 120 ವಿಧದಲ್ಲಿ ರಚನೆ ಮಾಡಬಹುದು ಅಂತೇಳಿ. ಓಕೆ, ಇನ್ನ ಕ್ರೈಸಿಸ್ ಎಂಬ ಪದದ ಎಲ್ಲ ಅಕ್ಷರಗಳನ್ನ ಬಳಸಿ ಎಷ್ಟು ವಿಭಿನ್ನ ಪದಗಳನ್ನ ರಚಿಸಬಹುದು. ಕ್ವೆಶ್ಚನ್ ನಂಬರ್ 1, ಹೌ ಮೆನಿ ಡಿಫರೆಂಟ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ಆಲ್ ಲೆಟರ್ ಆಫ್ ದ ವರ್ಲ್ಡ್ ಕ್ರೈಸಿಸ್ ಅಂತೇಳಿ. ಸ್ಟಿಲ್ ಇಲ್ಲಿ ಬಿಡಿಸೋಣಂತ ಈ ವರ್ಡನ್ನು ಬರೆಯೋಣ ಅಂತ. ಫಸ್ಟ್ ಬರಿಬೋದು ಅಥವಾ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. 1, ಇದು 2, ಇದು 3, 4, ಇದು 5, ಇದು 6. ಒಟ್ಟಾರೆ n ಈಕ್ವಲ್ ಟು ಎಷ್ಟಾಯ್ತು? n ಫ್ಯಾಕ್ಟೋರಿಯಲ್ ಈಕ್ವಲ್ ಟು r ಫ್ಯಾಕ್ಟೋರಿಯಲ್. 6 ಅಕ್ಷರ ಇದಾವೆ. 1 ಇಲ್ಲಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವ ಅಕ್ಷರಗಳು 2 ಬಾರಿ ಅಥವಾ 3 ಬಾರಿ ಬಂದಿದಾವ ಅವನನ್ನ ಒಂಚೂರು ನೋಟ್ ಮಾಡಿ. ಐ ಬಂದದ, ಇಲ್ಲಿ ಐ 2 ಸಲ ಆಗಿದೆ, ಎಸ್ 2 ಸಲ ಆಗಿದೆ, ಐ ಇಲ್ಲಿ ಆರ್ ಅನ್ಕೊಂಡಿದ, ಸ್ಮಾಲ್ ಆರ್ ಅಂದ್ರೆ ಆರ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್. ಮತ್ತು ಇನ್ನೊಂದು ಆರ್ ಐತೆ, ಆರ್ ಫ್ಯಾಕ್ಟೋರಿಯಲ್, ಇದು 2 ಫ್ಯಾಕ್ಟೋರಿಯಲ್ ಆಯಿತು. ಇನ್ನು 6 ಇಂಟು 5 4 3 2 1 ಆಯ್ತಾ. ಇವು ಆರ್ ಸೇಮ್ ಇದಾವ ಅಂತಂದ್ರೆ ಇಲ್ಲಿ ಕೂಡಿಸಿ ಬಿಡ್ಬೇಡ್ರಿ, 4 ಫ್ಯಾಕ್ಟೋರಿಯಲ್ ಅನ್ಕೊಳ್ದಲ್ಲ ಇದು. ಆಯ್ತಾ, ಎಲ್ಲಿ ಕೂಡಿಸ್ಬೇಕು ಎಲ್ಲಿ ಬಿಡ್ಬೇಕು ಅಂತ ಗೊತ್ತಿರಲ್ರಿ. ಆಯ್ತಾ, 2 ಇಂಟು 1 ಇಂಟು 2 ಇಂಟು 1 ಅಂದ್ರೆ ಇವು 6 ಎರಡೂ ಸೇಮ್ ಇದಾವ ಅಂತಂದ್ರೆ 4 ಫ್ಯಾಕ್ಟೋರಿಯಲ್ ಅಂದ್ರೆ ಕ್ವಶನ್ ಆಲ್ವೇಸ್ ರಾಂಗ್. ಬಿಡಿಸುವ ಮೆಥಡ್ ಅಲ್ಲಿಗೆ ಫ್ಲಾಪ್ ಆಗುತ್ತೆ. ಓಕೆ, ಇವು 6 ಈ 6 ಬೇರೆ ಈ 6 ಬೇರೆ ಅಂತಂದ್ರೆ ನಾವು ಬುಕ್ಕ ಅಂದ್ರೆ ಐ ಅಕ್ಷರ ಇರುವ ಅಂತಂದ್ರೆ ಬುಕ್ಕಗಳನ್ನ ಬೇರೆ ಜೋಡಿಸ್ತಾ ಇರ್ತೀವಿ, ಎಸ್ ಅಕ್ಷರವಿರುವ ಅಕ್ಷರವನ್ನ ಬೇರೆ ಜೋಡಿಸ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಮೊದಲೇ ಏನು ಹೇಳಿದೀನಿ, ರಚನೆ ಒಂದು ಲೈಬ್ರರಿ ಅನ್ಕೊಳ್ಳೋಣ, ಅಲ್ಲಿರುವಂಥ ಬುಕ್ ಅನ್ಕೊಳ್ಳೋಣ, ಅಥವಾ ಐಟಮ್ಸ್ ಒಂದರ ಎಲ್ಲಾರು ಮಾಲಲ್ಲಿರುವಂಥ ಐಟಮ್ಸ್ ಜಾಸ್ತಿ ಇರ್ತಾವ. ಒಂದೇ ಕಂಪ್ನಿಯ ಒಂದೇ ತರನದ ಕಾರ್ ಆಗಿರ್ಬೋದು, ಹಿಂಡಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವೆಲ್ಲ ಬೇರೆ ಬೇರೆ ಕಂಪ್ನಿ ಆಗಿರ್ತಾವೆ. ಅವನ್ನ ಜೋಡಿಸ್ತಾ ಇರ್ತೀವಿ. ಅವಕ್ಕೆ ನಾವೊಂದು ಹೆಸರು ಕೊಟ್ಕೊಂಡಿರ್ತೀವಿ. ಅವಕ್ಕೆ ಹೆಸರೇ ಕ್ರೈಸಿಸ್ ಆಗಿರ್ಬೋದು, ಸಿ ಆಗಿರ್ಬೋದು, ಆರ್ ಆಗಿರ್ಬೋದು, ಐ ಆಗಿರ್ಬೋದು, ಆ ಅಕ್ಷರಗಳನ್ನ ಮರಳಿ ಜೋಡಿಸೋ ವಿಧಾನ ಅಂತೇಳಿ. ಈ ಎರಡು ಕ್ಯಾನ್ಸಲ್ ಆಗುತ್ತೆ. 2 1 2 2 ಹೌದಾ. ಏನು ಉಳಿತು? 6 5 30 30 2 60 63 120 ಎಷ್ಟಾಗುತ್ತಿದ್ದು? 3 ಐತಲ್ಲ ಇಲ್ಲಿ, 2 3 6 6 3 18 180. ಕ್ರೈಸಿಸ್ ಎಂಬ ಪದವನ್ನು ಎಷ್ಟು ವಿಧದಲ್ಲಿ ಜೋಡಿಸಬಹುದು ಅಂತಂದ್ರೆ 180 ವಿಧದಲ್ಲಿ ಜೋಡಿಸಬಹುದು ಅಂತ. ಸಿಂಪಲ್ ಕ್ವಶನ್, ಸಿಂಪಲ್ ಆಗಿರುವಂಥ ಆನ್ಸರ್ಸು. ಇವೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್ಗಳೇ ಆಗಿರ್ತವೆ. ನೀವೆಲ್ಲ ಹೇಳ್ತೇವೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿ ಅಂತೇಳಿ. ಚಾಪ್ಟರ್ ವೈಸನು ಹಳೆ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕ್ರಿ, ಹೊಸ ಕ್ವಶನ್ ತರೋಕ್ಕಾಗಲ್ಲ. ಅದಕ್ಕಾಗಿ ಲಿಂಕ್ ಟು ಲಿಂಕ್ ಇರುತ್ತೆ. ನೀವೇನು ಹೇಳ್ತೀರಿ ಸರ್, ಆ ಕ್ವಶನ್ ಬಿಡಿಸ್ರಿ, ಆ ಕ್ವಶನ್ ಪೇಪರ್ ಬಿಡಿಸ್ರಿ. ಎಲ್ಲ ಕ್ವಶನ್ ಪೇಪರಲ್ಲಿ ಬಂದಂಥ ಕ್ವಶನ್ಗಳನ್ನೇ ಇರ್ತವೆ ಎಲ್ಲದ್ರಾಗೂ. ಬಟ್ ಕ್ಲಾಸನ್ನು ಗಮನವಿಟ್ಟು ನೋಡಿದ್ರೆ ಎಂಥ 1000 ಪ್ರಶ್ನೆಗಳು ಬಂದರೂ ಸಾಲ್ವ್ ಮಾಡಬಹುದು. ನಮಗೆ ಆ ಮಾಹಿತಿನೇ ಇಲ್ಲ ಅಂದರೆ ಯಾವ ಒಂದು ಡೈರೆಕ್ಟಾಗಿ ಕ್ವಶನ್ ಎಕ್ಸಾಮ್ ನೋಡಿದ್ರೆ ಏನು ಗೊತ್ತಾಗುತ್ತೆ. ಓಕೆ, ಇದು ಸತ್ಯಂ ಎಂಬ ಪದವನ್ನು ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತೆ. ಪದಗಳನ್ನು ರಚಿಸಬಹುದು. ರಚನೆ ಅಂದಾಗ ನಮ್ಮ ತಲೆಯಲ್ಲಿ ಬರಬೇಕು ಕ್ರಮ ಯೋಜನೆ ಅನ್ಕೊಂಡ್ಬಿಡೋದು. ಕ್ರಮ ಯೋಜನೆ, ನನ್ ಅದರ್ ದ್ಯಾನ್ ಕ್ರಮ ಯೋಜನೆ. ಇಲ್ಲಿ ಬಿಡಿಸೋಣಂತ ಸತ್ಯಂ ಎಂಬ ಐತೆ. ಸತ್ಯಂ ಈ ಪದವನ್ನ ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು? 1 2 3 4 5 ಹೌದಲ್ಲ. 1 2 3 4 5 6 ಮತ್ತೆ n ಈಕ್ವಲ್ ಟು r ಫ್ಯಾಕ್ಟೋರಿಯಲ್. ಇಲ್ಲಿ ಯಾವ ಅಕ್ಷರಗಳು 2 ಸಲ ಆಗಿದಾವ? ಎ ಅನ್ನುವ ಅಕ್ಷರ 2 ಸಲ ಆಗಿ ರಿಪೀಟ್ ಆಗಿದೆ. ಅಂದ್ರೆ ಎ ಈಕ್ವಲ್ ಟು ಆರ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 2 ಅಂದಾಗ n ಡಿವೈಡಿಂಗ್ ಬೈ ಆರ್ ಅಂದ್ರೆ ಪಿ ಎನ್ ಪಿ ಆರ್ ಈಕ್ವಲ್ ಟು 6 dividing by 2 factorial.
6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡಿಂಗ್ ಬೈ 2 ಇಂಟು 1. ಇಲ್ಲಿ ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಎಷ್ಟು 6 5 30 34 3 4 12 12 3 ಅಂತಂದ್ರೆ 360 360. ಸತ್ಯಂ ಎಂಬ ಪದವನ್ನ ಎಷ್ಟು ವಿಧದಲ್ಲಿ ಬರಿಬಹುದು ಅಂತಂದ್ರೆ 360 ವಿಧದಲ್ಲಿ ಬರಿಬಹುದು ಅಂತ. ನೋಡ್ರಿ ಏನೈತಪ್ಪ ಇರುವ 6 ಅಕ್ಷರ 360. ಬಟ್ ಎಷ್ಟು ವಿಧದಲ್ಲಿ ಬರಿಬಹುದು, ಬಟ್ ಯಾವ್ಯಾವ ಅಂತ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಗ್ಯಾರಂಟಿ, ಯಾವ್ಯಾವ ಅಂತ ಹೇಳಕ ಸಾಧ್ಯ ಇಲ್ಲ. ಇನ್ನ ಬನಾನ ಎಂಬ ಪದವನ್ನ ಎಲ್ಲ ಅಕ್ಷರಗಳನ್ನ ಬಳಸಿ ಎಷ್ಟು ವಿಭಿನ್ನ ರೀತಿಯಲ್ಲಿ ರಚನೆ ಮಾಡಬಹುದು ಸೇಮ್ ಇದೆ, ರಚನೆ ಮಾಡಬಹುದು ಅಂತ ಕೇಳಿದಾರ. ಇಲ್ಲಿ 1 2 3 4 5 6 ಎನ್ ಅಂದ್ರ 6 ಆಯ್ತು. ಇಲ್ಲಿ ಯಾವ ಅಕ್ಷರಗಳು ಡಬಲ್ ಆಗಿದಾವ? ಎ ಅನ್ನುವ ಅಕ್ಷರ 3 ಸಲ ಆಗಿದೆ. ಆರ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಇದು. ಮತ್ತೆ ಒಂದು ಅಕ್ಷರ ಡಬಲ್ ಆಗಿದೆ, ಎನ್ ಅನ್ನುವ ಅಕ್ಷರ ಡಬಲ್ ಆಗಿದೆ. ಆರ್ ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್. ನಾನು ಸೂತ್ರ ಇತ್ತು ಪಿ ರೆಸ್ಟ್ ಟು ಎನ್ ಪಿ ಆರ್ ಈಕ್ವಲ್ ಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ನೀವು 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಫ್ಯಾಕ್ಟೋರಿಯಲ್ ಇಲ್ಲಿಡದ ಕ್ಯಾನ್ಸಲ್ ಮಾಡ್ಬೋದು, ಬಟ್ ಹಂಗೆ ಮಾಡೋದು ಬೇಡ. ಇಲ್ಲಿ ಬಿಡಿಸೋಣಂತ ಏನು ಟೈಮ್ ಐತೆ ನಮಗೂ. ಇಲ್ಲಿ 2 2 ಕ್ಯಾನ್ಸಲ್ ಆಯಿತು, ಇಲ್ಲಿ 3 3 ಕ್ಯಾನ್ಸಲ್ ಆಯಿತು, ಇಲ್ಲಿ 2 1 2 2 ಅಂದ್ರೆ 4 ಉಳಿತು. 6 5 30 32 60 60 ಆಯಿತು. ಎನ್ ಪಿ ಆರ್ ಈಕ್ವಲ್ ಟು 60. ಬನಾನ ಎಂಬ ಪದವನ್ನು ಎಷ್ಟು ವಿಧದಲ್ಲಿ ಬರೆಯಬಹುದು ಅಂತಂದ್ರೆ 60 ವಿಧದಲ್ಲಿ ಬರೆಯಬಹುದು. ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಕ್ವಶನ್ಸ್ ಆಗಿದಾವ. ಡಿ ಇಸ್ ದ ರೈಟ್ ಆನ್ಸರ್. 60 ಇಸ್ ರೈಟ್. ಲೀಡರ್ ಎಂಬ ಪದವನ್ನ ಎಲ್ಲಾ ಅಕ್ಷರಗಳನ್ನ ಬಳಸಿ ಎಷ್ಟು ವಿಭಿನ್ನ ಪದಗಳನ್ನ ರಚಿಸಬಹುದು ಅಂತೇಳಿ. ಓಕೆ, ಇಲ್ಲಿ ಲೀಡರ್ ಅಂತ ಬರ್ಕೊಂಡ್ಬಿಡೋನು. 1 2 3 4 5 6 ಪದ ಇದಾವ. 6 ಎನ್ ಈಕ್ವಲ್ ಟು 6. ಇನ್ನು ಆರ್ ಫ್ಯಾಕ್ಟೋರಿಯಲ್ ಅಂತ ಗೊತ್ತಾಗಬೇಕಾ ಅಂದಾಗ ಇಲ್ಲಿ ಯಾವ ಅಕ್ಷರ ಡಬಲ್ ಆಗಿದೆ? ಇ ಅನ್ನುವ ಅಕ್ಷರ ಡಬಲ್ ಆಗಿದೆ ಅಂದ್ರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ ಎನ್ ಪಿ ಆರ್ ಈಕ್ವಲ್ ಟು 6 ಡಿವೈಡಿಂಗ್ ಬೈ 2. ಫ್ಯಾಕ್ಟೋರಿಯಲ್ ಇರ್ತಾವ. ಫ್ಯಾಕ್ಟೋರಿಯಲ್ ಇದನ್ನ 2 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡಿಂಗ್ ಬೈ 2 ಇಂಟು 1. 2 2 1 ಕ್ಯಾನ್ಸಲ್ ಆಯಿತು. 6 ಇಂಟು 5 30 30 4 120 121 3 ಮತ್ತೆ ಅಗೇನು 360 ಪಿ ಎನ್ ಪಿ ಆರ್ ಈಕ್ವಲ್ ಟು 360. ಲೀಡರ್ ಅನ್ನುವ ಪದವನ್ನ ಎಷ್ಟು ವಿಧದಲ್ಲಿ ಬರಿಬಹುದು? 360 ವಿಧದಲ್ಲಿ ಈ ಪದವನ್ನ ಬರಿಬಹುದು. ಲೆಟ್ ಅಸ್ ಮೂವ್ ಟು ದ ಅನದರ್ ಒನ್ ಕ್ವಶನ್. ಸುಪ್ರೀಂ ಎನ್ನುವ ಪದವನ್ನ ಬಳಸಿ ಎಷ್ಟು ವಿಧದಲ್ಲಿ ವಿಭಿನ್ನ ಪದಗಳನ್ನ ರಚನೆ ಮಾಡಬಹುದು ಅಂತೇಳಿ. ಸುಪ್ರೀಂ ಎನ್ನುವ ಪದವನ್ನ ಇಲ್ಲಿ ಯಾವ್ಯಾವ ಅಕ್ಷರ ಡಬಲ್ ಆಗಿದೆ ಅಂತ ನೋಡೋಣ. 6 ಇ ಎಂ ಇ 1 2 3 4 5 6 7 ಅಂದ್ರೆ ಎನ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 7 ಫ್ಯಾಕ್ಟರ್ಸ್. ಯಾವ ಅಕ್ಷರಗಳು ಡಬಲ್ ಆಗಿದಾವ? ಇ ಅನ್ನುವ ಅಕ್ಷರ ಡಬಲ್ ಆಗಿದೆ. 2 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಆರ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್. ಎನ್ ಪಿ ಆರ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ ಆರ್ ಫ್ಯಾಕ್ಟೋರಿಯಲ್ ಅಂದಾಗ ಇಲ್ಲಿ ಎನ್ ಅಂದ್ರೆ 7 ಇದೆ, ಆರ್ ಅಂತಂದ್ರೆ 2 ಇದೆ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದ್ರೆ 2 ಫ್ಯಾಕ್ಟೋರಿಯಲ್ ಇದೆ. 2 ಇಂಟು 1 2 ಇದೆ, 2 ಕ್ಯಾನ್ಸಲ್ ಆಗುತ್ತೆ. ಇನ್ನು ಮಲ್ಟಿಪ್ಲೈ ಮಾಡ್ಬೇಕಿಲ್ಲಿ ಏನಿರೋದಂತಂದ್ರೆ ಮಲ್ಟಿಪ್ಲೈ. ನನಗ ಇಲ್ಲಿಂದ ಗೊತ್ತೈತಲ್ಲ, ಇಲ್ಲಿಂದ ಎಷ್ಟು ಅನ್ನೋದು ಗೊತ್ತೈತಲ್ಲ. ಇಲ್ಲಿ ಕ್ವಶನ್ ನೋಡ್ರಿ, ಇಲ್ಲಿ ನಾನು ಬಿಡಿಸಿದ್ದೇನೆ.
ಇಷ್ಟು ಗೊತ್ತೈತಿ ನನಗೆ. ಇಲ್ಲಿವರೆಗೆ ಎಷ್ಟು 360 ಅನ್ನೋದು ಗೊತ್ತೈತಿ. 360 ಇಂಟು 7 ಸಿಂಪಲ್ ಆಗಿ 360 ಇಂಟು 7 ಎಷ್ಟಾಗುತ್ತಾ? 36 3600 3600 ಅಂದ್ರೆ 10ಕ್ಕೆ ಮಾಡ್ಕೊ. 3610 3600 ಪ್ಲಸ್ 3 ಸಲ 360 360 960 900 ಮ್ಯಾಲ ಒಂದು 60 60 60 6 ಮೂಲೆ 18 100 900 100 1000 1080 ಅಂದ್ರೆ 2520 PNR ಈಕ್ವಲ್ ಟು 2520. ಅಂದ್ರೆ ಸುಪ್ರೀಂ ಪದವನ್ನ ಎಷ್ಟು ವಿಧದಲ್ಲಿ ಬರಿಬಹುದು ಅಂದ್ರೆ 2550. ಆವಾಗ್ಲೇ ಹೇಳಿದೆ ನಾನು ಎಷ್ಟು ವಿಧದಲ್ಲಿ ಬರಿಬಹುದು ಅಂತ ಹೇಳಿದ್ರೆ ಅವು ಯಾವ್ಯಾವ ಅಂತನು 2520 ಈ ಸಲ ಹೆಂಗ್ ಬರಿತೀರಿ ನೀವು? ಒಂದ್ಸಲ ಕೂತ್ ಬರೀ. ನಾವು ನನಗೊಂದು ಬರೆಯಕ್ಕಾಗಿಲ್ಲ ಇದನ್ನ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಬರಿಬೋದು. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಕ್ವಶನ್ ನಂಬರ್ 7. ಯಾವ ಇಬ್ಬರು ಹುಡುಗಿಯರು ಒಟ್ಟಿಗೆ ಇರದಂತೆ 5 ಹುಡುಗರು ಮತ್ತು ಹುಡುಗಿಯರ ಒಂದು ಮೇಜಿನ ಸುತ್ತ ಎಷ್ಟು ವಿಧದಲ್ಲಿ ಕುಳಿತುಕೊಳ್ಳಬಹುದು? ಎಷ್ಟು ವಿಧದಲ್ಲಿ ಕುಳಿತುಕೊಳ್ಳಬಹುದು ಅಂತ ಕುಳಿತುಕೊಳ್ಳಬಂದ್ರೆ ಇದು ರಚನೆನೇ ಆಗಿದೆ ಅಂತೇಳಿ. ಆಯ್ತಾ? ಇಲ್ಲಿ ಯಾವ ಇಬ್ಬರು ಹುಡುಗಿಯರು ಒಟ್ಟಿಗೆ ಇರದಂತೆ 5 ಹುಡುಗರು ಮತ್ತು ಎಷ್ಟು ಹುಡುಗರು? 4 ಒಂದು ಬರ್ಬೇಕಾಗಿತ್ತು. ಓಕೆ, ಸಾರಿ 1 ಸೆಕೆಂಡ್ ಮಿಸ್ಟೇಕ್ ಆಗಿದೆ. ಇಲ್ಲಿ 4 ಹುಡುಗಿಯರು ಒಂದು ಮೇಜಿನ ಸುತ್ತ ಎಷ್ಟು ವಿಧದಲ್ಲಿ ಕುಳಿತುಕೊಳ್ಳಬಹುದು? ಇದು ರಚನೆನೇ ಇದೆ. ರಚನೆ ಆಯ್ಕೆ ಇಲ್ಲ, ಇದು ರಚನೆ ಇದೆ. ಹೌ ಮೆನಿ ವೇ ಕ್ಯಾನ್ ಬಾಯ್ಸ್ 5 ಬಾಯ್ಸ್ ಅಂಡ್ 4 ಗರ್ಲ್ಸ್ ಸಿಟ್ ಅರೌಂಡ್ ಅ ಟೇಬಲ್ ಸೊ ದ್ಯಾಟ್ ನೋ 2 ಟರ್ನರ್ಸ್ ಇನ್ ಟುಗೆದರ್ ಅಂತ ಹೇಳುತ್ತೆ. ಓಕೆ, ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತಂದ್ರ 5 ಹುಡುಗರು ಇದಾವ. ಇಲ್ಲಿ 5 ಹುಡುಗರ ಮಧ್ಯೆ ಫಸ್ಟ್ ಬಿಡಿಸೋಣಂತ. 5 ಇಲ್ಲಿ ಸಿಂಪಲ್ ಆಗೈತಿ. ಅದು 5 ಜನ ಹುಡುಗರ ಮಧ್ಯೆ 5 ಜನ ಹುಡುಗರ ಮಧ್ಯೆ ಒಂದು ಮೇಜಿನ ಸುತ್ತ ಎಷ್ಟು? 4 ಜನ ಹುಡುಗಿಯರು ಕುತ್ಕೋಬೇಕು. 4 ಜನ ಹುಡುಗಿಯರು ಕುತ್ಕೋಬೇಕು ಅಂದಾಗ 5 - 1 ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್. ಇದು ಫ್ಯಾಕ್ಟೋರಿಯಲ್ ಇರ್ತ. ಆಯ್ತಾ? 4 ಫ್ಯಾಕ್ಟೋರಿಯಲ್ ಆಯ್ತು. ಇನ್ನ 5 ಜನ ಹುಡುಗರ ಮಧ್ಯೆ ಹುಡುಗರ ಮಧ್ಯೆ 4 ಹುಡುಗಿಯರು ಅಂತಾಗ 4 ಜನ ಅಂದಾಗ ಇದು 5 ಫ್ಯಾಕ್ಟೋರಿಯಲ್ ಇರ್ತಲ್ಲ. ಆವಾಗ್ಲೇ ಹೇಳಿದೆ ಎನ್ ಅಂದ್ರ 5. ಇನ್ನು ಕುತ್ಕೋಬೇಕಾಗಿದ್ದಷ್ಟು 4 ಐತಿ. ಇಲ್ಲಿ ಇದು ರಿಪೀಟ್ ಆದಂಗೆ. ಇದು ಏನ್ ಗೊತ್ತಾ? ಇದು ರಿಪೀಟ್ ಆದಂಗೆ 5 P4 ಈಕ್ವಲ್ ಟು 5 ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ 4 5 - 4 ಫ್ಯಾಕ್ಟೋರಿಯಲ್. ಇದು ಯಾಕಂತೇಳಿ ಇಲ್ಲಿ ಸೂತ್ರ ಫಸ್ಟ್ ಸೂತ್ರ ಬರ್ತಿದ್ದಲ್ಲ ಅಂತಂದ್ರ ಯಾವುದು? PNR ಈಕ್ವಲ್ ಟು N ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ N - R ಫ್ಯಾಕ್ಟೋರಿಯಲ್ ಅಂತೇಳಿ ಈ ಸೂತ್ರವನ್ನ ಇಲ್ಲಿ ಪುಟ್ ಮಾಡಿದ್ದೀನಿ. 5 × 4 × 3 × 2 × 1 ಡಿವೈಡಿಂಗ್ ಬೈ 1 ಫ್ಯಾಕ್ಟೋರಿಯಲ್. ಈ 1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. 5 4 20 20 1 3 1 60 60 1 2 100 ಎಷ್ಟಾಗುತ್ತಾ? ಇದು 120 ಆಗುತ್ತಾ? 120 ಇದಾದ್ರ ಇನ್ನ ನೆಕ್ಸ್ಟ್ ಒಂದೈತೆ ಇಲ್ಲಿ 4 ಫ್ಯಾಕ್ಟೋರಿಯಲ್ ಒಂದೈತಲ್ಲ. ಈ 4 ಫ್ಯಾಕ್ಟೋರಿಯಲ್ ಒಂದು 4 × 3 × 2 × 1 ಅಂದ್ರೆ ಇದ್ರ ಜೊತೆ ನಾವು ಬರ್ದು ನಡೀತಿತ್ತು ಅದನ್ನ. ಬಟ್ ಇದಕ್ಕಿದು ಬೇಡ, ಇದ್ರ ಜೊತೆ ಬರೆಯೋಣಂತ. 4 ಫ್ಯಾಕ್ಟೋರಿಯಲ್ ಇದನ್ನು 120 × 4 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4 3 12 12 2 4 3 12 12 24 24 × 120 ಅಂತಂದ್ರೆ
120 24 ಅಂದ್ರೆ 1200 ಆಗುತ್ತೆ. ಇದು ಮ್ಯಾಲ 14 1200 2400 ಮ್ಯಾಲ 24 ಐತೆ. 20 ಅಂದ್ರೆ 2200 ಆಯ್ತಾ. 2880 ಫ್ಯಾಕ್ಟೋರಿಯಲ್. 2880 ಫ್ಯಾಕ್ಟೋರಿಯಲ್. ಇಷ್ಟು ವಿಧದಲ್ಲಿ ಆ ಹುಡುಗಿಯರೆಷ್ಟು ಇರುವ ಎಷ್ಟು 5 ಹುಡುಗರು 4 ಹುಡುಗ್ಯಾರ ಅಂದ್ರ ಇಬ್ಬರು ನಡ್ಬರ್ಕ ಹುಡುಗ್ಯಾರ ಬರ್ಬೇಕು. ಇಬ್ರು ನಡ್ಬರ್ಕ ಹುಡುಗ್ಯಾರ ಬರ್ಬೋದು. ಅದ್ರಾಗ ಒಬ್ಬ ಹುಡುಗ ಬರ್ಬೇಕಂತೇಳಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಈ ಕ್ವಶನ್ ಯಾವಾಗ ಕೇಳಿದಪ್ಪ ಅಂದ್ರೆ KS ಫಿಲಿಮ್ಸ್ 2010ರಲ್ಲಿ ಕೇಳಿದಂತ ಪ್ರಶ್ನೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಇದ್ರೆ 2010 KS ಫಿಲಿಮ್ಸ್ ಒಳಗ ಕೇಳಿದಂತ ಪ್ರಶ್ನೆ 2010ರಲ್ಲಿ. ಒಂದ್ ಸ್ವಲ್ಪ ಇವು ಕನ್ಫ್ಯೂಸ್ ಆಗ್ತವೆ. ಬಟ್ ಕ್ವಶನ್ ಕ್ಲಿಯರ್ ಆಗಿ ಓದಿದ್ರೆ ಆನ್ಸರ್ ಅನ್ಕೂ ಬಂದೇ ಬರುತ್ತಾ. ಇಲ್ಲೊಂದು ಕ್ವಶನ್ ಐತೆ. 4 ಜನ ಗಂಡಸರು 6 ಜನ ಹೆಂಗಸರು ಹಾಗೂ 5 ಮಕ್ಕಳನ್ನ ಒಳಗೊಂಡ ಗುಂಪಿನಲ್ಲಿ ಒಂದು ಗುಂಪೈತೆ. ಎಷ್ಟು ಜನ? ಒಂದು ಗುಂಪೈತೆ. ಆ 4 ಜನ ಗಂಡಸರು ಐತಿ, 6 ಜನ ಹೆಂಗಸರು ಅದಾವ, 5 ಮಕ್ಕಳನ್ನು ಒಳಗೊಂಡಂತೆ 2 ಜನ ಗಂಡಸರು, 3 ಜನ ಹೆಂಗಸರು ಮತ್ತು 1 ಮಗುವಿನಂತೆ ಈ ಕೆಳಕಂಡ ಸಂಖ್ಯೆಗಳನ್ನು ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು. ರಚನೆ ಅಂದ್ರೆ ಮತ್ತ ಕ್ರಮ ಯೋಜನೆ ಎಂದಾಗ. ಇನ್ ಅ ಗ್ರೂಪ್ 4 men 6 women ಅಂಡ್ 5 children ಇರುವಂತ ಗ್ರೂಪ್ ಐತೆ. 2 men ಮತ್ತು 3 women 1 child ಇರುವಂತ ಎಷ್ಟು ವಿಧದ ಗ್ರೂಪ್ ಮಾಡಬಹುದು ಅಂತೇಳಿ. ಅಂತೇಳಿ ಇಲ್ಲಿ ಇದನ್ನ ರಚನೆ ಮಾಡಬಹುದಾಯ್ತಲ್ಲ. ಇಲ್ಲಿ ಸೂತ್ರ ಬರೆಯೋಣಂತ. C2 4 ಅಂದ್ರೆ 4 ಜನ ಗಂಡಸರದಾರ, ಅದ್ರೊಳಗ 2 ಜನ ಗಂಡಸರು ಇರ್ಬೇಕಂತೇಳಿ ಇಂಟು C6 ಎಷ್ಟು ಜನ ಹೆಂಗಸರು ಇರ್ಬೇಕು? 3 ಜನ ಕಂಪಲ್ಸರಿ ಹೆಂಗಸರು ಇರ್ಬೇಕಂತೇಳಿ ಇಂಟು ಅಂದ್ರೆ C ಮಕ್ಕಳು ಎಷ್ಟಿದಾವು? 5 ಇದಾವ, 1 ಮಗು ಇರ್ಬೇಕಂತೇಳಿ. ಯಾವಾಗೂ 1 ಮಗು ಇರ್ಬೇಕಂತೇಳಿ. ಆಯ್ತಾ? ಇಲ್ಲಿ ಇದು 2 ಅದಾವ ಅಂತಂದ್ರ ಇಲ್ಲಿ ನಾವು ಇದೇ ಏನು ಬರಿತಾ ಇದ್ದೀವಿ, ಅಪ್ ಟು 5 ಫ್ಯಾಕ್ಟೋರಿಯಲ್ ಅಂದ್ರೆ 4 × 3 × 2 × 1 ಅಂತ ಬರ್ಕೋತ ಬರ್ತಿದ್ದೀವಿ. P ಅಂತ ಇಲ್ಲಿ C ಅಂತಂದ್ರೆ ಕೆಳಗೆ ಎಷ್ಟು 6 ಇದಾವ ಅಷ್ಟನ್ನ ನಾವು ಫ್ಯಾಕ್ಟೋರಿಯಲ್ ಬರಿತೀವಿ. 3 ಇಲ್ಲಿ 2 ಇದೆಯಲ್ಲ, 2 ಮಾತ್ರ ಸಂಖ್ಯೆಗಳು ಬರ್ತಾವ ಅಂತೇಳಿ 2 × 1 ಫ್ಯಾಕ್ಟೋರಿಯಲ್ ಇಂಟು 6 ಐತೆ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಇರೋದ್ರಿಂದ 6 × 5 × 4 ಡಿವೈಡಿಂಗ್ ಬೈ 3 × 2 × 1 ಇಷ್ಟ ಬರ್ಕೋಬೇಕು. ಇನ್ನ 5 ಫ್ಯಾಕ್ಟೋರಿಯಲ್ ಅಂದಾಗ ಇಲ್ಲ ಇರುವುದು ಸಂಖ್ಯೆ 1 ಐತೆ. ಇದು ಫ್ಯಾಕ್ಟೋರಿಯಲ್ ಇರ್ತೈತೆ 1 ಸಂಖ್ಯೆ ಅಂದಂಗಿದು 5 1 ಸಂಖ್ಯೆ. ಅರ್ಥ ಆಯ್ತಾ? ಇಲ್ಲಿ ಪರ್ಮ್ಯುಟೇಷನ್ ಒಳಗಿರೋದಾಗ ಏನು ಬರ್ತಿದ್ದೀವಿ? ಒಟ್ಟು ಅಂದ್ರೆ 5 × 3 ಅಂತಂದ್ರೆ ಒಟ್ಟು ದಾಂಡಿಗೆ ಹಚ್ಚುತ್ತಂದ್ರೆ 3 × 2 × 1 ಅಂತ ಬರ್ಕೋತ ಬರ್ತಿದ್ದೀವಿ. ಬಟ್ ಕ್ರಮಯೋಜನೆ ವಿಕಲ್ಪ ಕ್ವಶನ್ ಆಧಾರಿತವಾಗಿರುವುದರಿಂದ ವಿಧದಲ್ಲಿ ರಚನೆ ಮಾಡಬಹುದಂತೆ. ಇವಾಗಿದ್ದಾಗ ಆ ಸಂಖ್ಯೆ ಎಷ್ಟಿರುತ್ತಲ್ಲ, ಕೆಳಗಡೆ ಸಂಖ್ಯೆ ಎಷ್ಟಿರುತ್ತಲ್ಲ ಅಷ್ಟ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡೋದು. ಇದು ಗೊತ್ತಿರಲಿ. ನಾವು ದಂಡಿತನ ಬರೆದ್ರೆ ಅದು ಆನ್ಸರ್ ದಂಡಿಗೆ ಹತ್ತದಲ್ಲ. ಓಕೆ, ಇನ್ನ ಸಾಲ್ವ್ ಮಾಡೋಣ ಅಂತ. ಇದನ್ನ 2 1 2 2 ಇದು 3 1 3 2 ಒಂದು ಸೆಕೆಂಡ್. ಇಲ್ಲಿ 3 ಐತಲ್ಲ, ಇದು ಕ್ಯಾನ್ಸಲ್ ಆಗುತ್ತೆ. 3 1 3 ಕ್ಯಾನ್ಸಲ್ ಆಗುತ್ತೆ, ಇದು ಹೋಗುತ್ತೆ. ಇಲ್ಲಿ 2 1 ಇದು 3 3 ಇಲ್ಲಿ ಈಸಿಲಿ ಆಗುತ್ತಲ್ಲ ಇದು. ಓಕೆ, ಉಳಿತೇನು? ಇಲ್ಲಿ ಕೆಳಗೆ ಏನು ಉಳಿದಿಲ್ಲ, ನಿಮ್ರೇಟರ್ ಡಿನಾಮಿನೇಟರ್ ಐತಲ್ಲ. 2 × 3 × 5 × 4 × 5 ಇದನ್ನ ಮಲ್ಟಿಪ್ಲೈ ಮಾಡೋಣಂತ. ಎರಡು ಮೂರ್ಲೆ 6 2 3 6 6 5 6 5 30 34 120 120
ಐತ್ಲಿ ಅಂತಂದ್ರೆ 600. ಎಷ್ಟು ಗುಂಪನ್ನು ರಚನೆ ಮಾಡಬಹುದು ಅಂತಂದ್ರ 600. ಬಿ ಇಸ್ ಅ ರೈಟ್ ಆನ್ಸರ್. ಒಂದು ತರಗತಿಯಲ್ಲಿ 8 ವಿದ್ಯಾರ್ಥಿಗಳನ್ನ 2 ವಿದ್ಯಾರ್ಥಿಗಳ ಗುಂಪುಗಳನ್ನ ಮಾಡಿ ಎಷ್ಟು ಛಾಯಾಚಿತ್ರವನ್ನು ತೆಗೆಯಬಹುದು ಅಂತೇಳಿ. ಹೌ ಮೆನಿ ಫೋಟೋಗ್ರಾಫರ್ ಕ್ಯಾನ್ ಬಿ ಟೇಕ್ ಇನ್ ಅ ಗ್ರೂಪ್ ಆಫ್ 2 ಸ್ಟೂಡೆಂಟ್ ಔಟ್ ಆಫ್ ಎ ಸ್ಟೂಡೆಂಟ್ ಇನ್ ಅ ಕ್ಲಾಸ್ ಅಂತೇಳಿ. ಹೌದಾ, 8 ಜನ ವಿದ್ಯಾರ್ಥಿಗಳು ಅದಾರ. ಸಿಂಪಲ್ ಆಗೈತಿ. 8 ಜನ ವಿದ್ಯಾರ್ಥಿಗಳು 2 ವಿದ್ಯಾರ್ಥಿಗಳನ್ನ ಗುಂಪುಗಳನ್ನ ಮಾಡಿ 2 ಗುಂಪುಗಳನ್ನ ಮಾಡಿ ಎಷ್ಟು ವಿಧದಲ್ಲಿ ಜೋಡಿಸಬಹುದು ಅಂತ ಹೇಳೈತೆ. ಪಿ ಎನ್ ಅಂದ್ರೆ ಏನು? ಎನ್ ಅಂದ್ರೆ 8 ಐತೆ. ಆರ್ ಅಂತಂದ್ರೆ 2 ಇದೆ. ಆಯ್ತಾ? 8p2 ಈಕ್ವಲ್ ಟು ಸೂತ್ರ ಐತಲ್ಲ, 8p2 ಅಂತಂದ್ರ 8 ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ 8 ಮೈನಸ್ 2 ಫ್ಯಾಕ್ಟೋರಿಯಲ್. ಹೌದಾ? 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 2 ಇಂಟು 1 ಡಿವೈಡಿಂಗ್ ಬೈ 8 ಮೈನಸ್ 2 ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್. 5 4 3 ಒಂದು ಬರ್ಬೇಕಾಯ್ತಲ್ಲ, 3 ಇಂಟು 2 ಇಂಟು 1 ಇದು ಎಲ್ಲ ಕಟ್ತಾ ಹೋಗುತ್ತಲ್ಲ, ಇಲ್ಲಿವರೆಗೆ ಕಟ್ತಾ ಹೋಗುತ್ತೆ. ಅಂದ್ರೆ 8 ಇಂಟು 7 8 ಇಂಟು 7 8 7 56 8 7 56. ಬಿ ಇಸ್ ಅ ರೈಟ್ ಆನ್ಸರ್. ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು? 56 ವಿಧದಲ್ಲಿ ರಚನೆ ಮಾಡಬಹುದು ಅಂತೇಳಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಒಂದು ತರಗತಿಯಲ್ಲಿ 10 ವಿದ್ಯಾರ್ಥಿಗಳು 3 ವಿದ್ಯಾರ್ಥಿಗಳ ಗುಂಪುಗಳನ್ನ ಮಾಡಿ ಎಷ್ಟು ಛಾಯಾಚಿತ್ರವನ್ನ ತೆಗೆಯಬಹುದು ಅಂತೇಳಿ. ಹೌ ಮೆನಿ ಫೋಟೋಗ್ರಾಫರ್ ಕ್ಯಾನ್ ಟೇಕ್ ಇನ್ ಅ ಗ್ರೂಪ್ ಆಫ್ 3 ಔಟ್ ಆಫ್ 10 ಇನ್ ಅ ಕ್ಲಾಸ್ ಅಂತ ಹೇಳೈತಿ. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. n ಈಕ್ವಲ್ ಟು 10 ಫ್ಯಾಕ್ಟೋರಿಯಲ್, ಆರ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್. ರಚನೆ ಮಾಡಬಹುದು ಅಂತಂದಿದಾರಲ್ಲ, ತೆಗೆಯಬಹುದು ಅಂದಾರಲ್ಲ. ತೆಗೆಯಬಹುದು ಅಂದ್ರೆ ಪಿ 10 ಈಕ್ವಲ್ ಟು 3 10 ಇಂಟು 9 ಇಂಟು 8 ಎಷ್ಟು? ಇಲ್ಲಿ ಡಿವೈಡಿಂಗ್ ಬೈ 10 ಮೈನಸ್ 3 ಫ್ಯಾಕ್ಟೋರಿಯಲ್. 10 ಮೈನಸ್ 3 ಫ್ಯಾಕ್ಟೋರಿಯಲ್ ಐತೆ. ಎಷ್ಟು ವಿಧ ಬರ್ತೈತೆ ನೋಡೋಣ ಅಂತ. ಇಲ್ಲಿ 7 ಒಂದು ಐತಲ್ಲ, 7 ಅಂದ್ರೆ ಇಲ್ಲಿ 10 ಇಂಟು 9 ಇಂಟು 8 ಇಂಟು 7 ಡಿವೈಡಿಂಗ್ ಬೈ 10 ಮೈನಸ್ 3 ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್ಲು. ಇಲ್ಲಿ 7 ಫ್ಯಾಕ್ಟೋರಿಯಲ್ ಇರುತ್ತೆ. ಇದ್ರ ಮುಂದಿನ ಸಂಖ್ಯೆಗಳನ್ನ ಇಲ್ಲಿ ಬರೆದಿರ್ತೀವಲ್ಲ, ಅಂದ್ರೆ ಲೈಕ್ 7 ಇಂಟು 6 ಇಂಟು 5 ಇಂಟು 4 ಇಂಟು 2 ಬರೆದಿರ್ತೀವಿ. ಇದು 7 ಫ್ಯಾಕ್ಟೋರಿಯಲ್ ಅಂದಾಗ ಇಲ್ಲಿ ಈ 7 ಫ್ಯಾಕ್ಟೋರಿಯಲ್ಲು ಮತ್ತು ಈ 7 ಫ್ಯಾಕ್ಟೋರಿಯಲ್ಲು ಕ್ಯಾನ್ಸಲ್ ಆಗುತ್ತೆ. ಅಂದಾಗ 9 8 ಎಷ್ಟು ಆಯ್ತು? 9 8 8 90 90 9 8 80 9 8 72 72 ಪ್ಲಸ್ 10 ಇಂಟು ಅಂದ್ರೆ 720. ಗೊತ್ತಾಯ್ತಾ? 8 9 72 72 ಇಂಟು 10 ಅಂದ್ರೆ 720. 720 ವಿಧದಲ್ಲಿ ಈ ಫೋಟೋವನ್ನ ತೆಗೆಯಬಹುದು ಅಂತೇಳಿ. ಓಕೆ, ಲೆಟ್ ಅಸ್ ಮೂವ್ ಟು ದ ಅನದರ್ ಒನ್ ಕ್ವಶನ್. ಒಂದು ತರಗತಿಯಲ್ಲಿರುವ 7 ಜನ ವಿದ್ಯಾರ್ಥಿಗಳಲ್ಲಿ ಅಶ್ವಿನಿ ಒಬ್ಬಳಾಗಿದ್ದಾಳೆ. ಆ ವಿದ್ಯಾರ್ಥಿಗಳ ಗುಂಪಿನಿಂದ ಅಶ್ವಿನಿಯನ್ನ ಹೊರತುಪಡಿಸಿ 5 ಜನ ವಿದ್ಯಾರ್ಥಿಗಳ ಎಷ್ಟು ಗುಂಪುಗಳನ್ನ ಆಯ್ಕೆ ಮಾಡಬಹುದು ಅಂತ ಹೇಳುತ್ತೆ. ಈ ಅಶ್ವಿನಿ ಈಸ್ ಒನ್ ಆಫ್ ದ 7 ಸ್ಟೂಡೆಂಟ್ ಇನ್ ಅ ಕ್ಲಾಸ್. ಹೌ ಮೆನಿ ಗ್ರೂಪ್ಸ್ ಆಫ್ 5 ಸ್ಟೂಡೆಂಟ್ಸ್ ಅದರ್ ದೆನ್ ಅಶ್ವಿನಿ ಕ್ಯಾನ್ ಸೆಲೆಕ್ಟೆಡ್ ಫ್ರಾಮ್ ದಟ್ ಗ್ರೂಪ್ ಅಂತೇಳಿ. ಇಲ್ಲಿ ಬಿಡಿಸೋಣಂತ. ಸಿಂಪಲ್ ಆಗೈತೆ, ಏನ್ ಅಂತ ಕಾಂಪ್ಲಿಕೇಟ್ ಅಲ್ಲ. ಒಂದು ಅಶ್ವಿನಿಯನ್ನ ಹೊರಗಿಟ್ಟು ಅಂದಾರ 7 ಮೈನಸ್ 1. ಯಾಕೆ ಹೊರಗಿಟ್ಟಿದ್ದೀನಿ? ಅಶ್ವಿನಿಯನ್ನ ಹೊರತುಪಡಿಸಿ ಅಂದಾರಲ್ಲ, ಹೊರತುಪಡಿಸಿ ಅಂದ್ರೆ ಮೈನಸ್ ಮಾಡ್ತೀನಿ ಅಂದ್ರೆ 6. n ಈಕ್ವಲ್ ಟು 6 ಹೊರತುಪಡಿಸಿ ಎಂದಿದಾರ. ವಾಪಸ್ ಅಶ್ವಿನನ್ನು ಹೊರತುಪಡಿಸಿ 5 ಜನ ವಿದ್ಯಾರ್ಥಿಗಳ ಎಷ್ಟು ಗುಂಪುಗಳನ್ನ ಅಂತಂದಾಗ ಆ ಸ್ಟೂಡೆಂಟ್ ಅದರ್ ದೆನ್ ದ ಅಶ್ವಿನಿ ಕ್ಯಾನ್ ಬಿ ಸೆಲೆಕ್ಟೆಡ್ ಇನ್ ಅದರ್ ಗ್ರೂಪ್ ಅಂತಂದಾಗ ಆರ್ ಈಕ್ವಲ್ ಟು 5 ಅವರೇ ಕೊಟ್ಟಿದ್ದಾರೆ. R5 ಅಂದಾಗ ಪಿ ಇಂಟು ಎನ್ ಇಂಟು ಆರ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ
6 ಮೈನಸ್ 5 ಫ್ಯಾಕ್ಟೋರಿಯಲ್. ಇನ್ನ 5 ಜನ ಅಂದಾರಲ್ಲ, 5 ಒಂದೈತೆ 5 ಫ್ಯಾಕ್ಟೋರಿಯಲ್. ಇದು ಪಿ ಅಲ್ಲ ಸಿ. ಆಯ್ಕೆ ಅಂದಾರಲ್ಲ, ಆಯ್ಕೆ ವಿಧಾನ ಸಿ ಆಗಿರುತ್ತದೆ. ಇದು ಪಿ ಅಲ್ಲ, ಇದು ಸಿ ಆಯ್ಕೆ ಎಂದಿದ್ದಾರೆ. ಸಾರಿ ಪಡೆದ ಸಿ ಎನ್ ಈಕ್ವಲ್ ಟು ಆರ್. 6 ಫ್ಯಾಕ್ಟೋರಿಯಲ್ ಇಂಟು ಈ ಸೂತ್ರ ಇತ್ತಲ್ಲ, ಎನ್ ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ ಎನ್ ಮೈನಸ್ ಆರ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಸಂಭವನೀಯತೆ ಒಳಗೆ ಹೇಳಿದ್ದು ಈ ಕ್ವಶನ್ನ ಪುಟ್ ಮಾಡಿದ್ದೀನಿ. ಇಲ್ಲಿ ಆರ್ ಯಾಕೆ ಇಟ್ಟಿದ್ದೀನಿ ಅಂದ್ರೆ ಒಂದು ಮೈನಸ್ ಮಾಡಿದೆ, ಅಶ್ವಿನಿಯನ್ನ ಹೊರತುಪಡಿಸಿ ಅಂತಿದ್ದಾರೆ. ಅಶ್ವಿನಿಯನ್ನ ಹೊರತುಪಡಿಸಿ ಅಂತೇಳಿ ಇಲ್ಲಿ 6 ಅಂದ್ರೆ 5 4 3 2 ಇಂಟು 1 ಡಿವೈಡಿಂಗ್ ಬೈ 6 ಮೈನಸ್ 5 ಅಂತಂದ್ರೆ 1 ಫ್ಯಾಕ್ಟೋರಿಯಲ್ ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಇಲ್ಲಿ ಫ್ಯಾಕ್ಟೋರಿಯಲ್ ಬಂತ, ಫ್ಯಾಕ್ಟೋರಿಯಲ್ಲು ಇಲ್ಲಿ ಈ 5 ಫ್ಯಾಕ್ಟೋರಿಯಲ್ ಮತ್ತು ಈ 5 ಫ್ಯಾಕ್ಟೋರಿಯಲ್ ಅಂದಾಗಲ್ಲ, ಇದು 5 ಫ್ಯಾಕ್ಟೋರಿಯಲ್ ಅಂದಾಗಾಯ್ತು. ಇನ್ನು ಇಲ್ಲಿ ಆರ್ ಒಂದು ಇತ್ತು. ಹಾಗಾದರೆ ಎನ್ ಸಿ ಆರ್ ಈಕ್ವಲ್ ಟು ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು? 6 ಗ್ರೂಪ್ಗಳನ್ನ ಆಯ್ಕೆ ಮಾಡಬಹುದು. 6 ಗ್ರೂಪ್ಗಳನ್ನ ಆಯ್ಕೆ ಮಾಡಬಹುದು, ಅದರ ಅವುಗಳನ್ನ ಹೊರತುಪಡಿಸಿ ಅಂತೇಳಿ. 5 ಜನರು 5 ಕುರ್ಚಿಗಳ ಮೇಲೆ ಎಷ್ಟು ವಿಧಗಳಲ್ಲಿ ಕುಳಿಸಬಹುದು ಅಂತ. ಹೌ ಮೆನಿ ವೇಸ್ 5 ಪೀಪಲ್ ಸಿಟ್ ಆನ್ ದ 5 ಚೇರ್ ಅಂತೇಳಿ. ಇಲ್ಲಿ 5 ಸೀಟ್ ಮೇಲೆ 5 ಮಂದಿ ಕೂತ್ರ ಮುಗಿದು ಹೋತಲ್ಲ, ಅಂದ್ರೆ 5 ಸಲ ಕುಂಡ್ರಬೋದಪ್ಪ. ಹಂಗಿಲ್ಲ, ಇದು ಯಾವ ರೀತಿಯಾಗಿ ಕುಣಿಸ್ಬೋದು ಅಂತಂದಾಗ ಎನ್ ಈಕ್ವಲ್ ಟು 5 ಆರ್ ಈಕ್ವಲ್ ಟು 5. ಇಲ್ಲಿ ಸೂತ್ರ ಐತೆ ಪಿ ಎನ್ ಈಕ್ವಲ್ ಟು ಆರ್ 5 ಎನ್ ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಆಯ್ತಾ? ಕುಳಿತುಕೊಳ್ಳಬಹುದು ಅಂದ್ರೆ ರಚನೆ ಅನ್ಕೊಂಡಿರ್ತೀವಲ್ಲ, ರಚನೆ ಅಂದ್ರೆ ಪಿ 5 ಈಕ್ವಲ್ ಟು 5 ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ 5 ಮೈನಸ್ 5 ಅಂದ್ರೆ ಎಷ್ಟಾಕತಿ? 5 ಫ್ಯಾಕ್ಟೋರಿಯಲ್ ಡಿವೈಡಿಂಗ್ ಬೈ ಇದು 0 ಫ್ಯಾಕ್ಟೋರಿಯಲ್. ಎನಿ 0 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಇಟ್ ಕನ್ಸಿಡರ್ ದ 1. 0 ಫ್ಯಾಕ್ಟೋರಿಯಲ್ ಅಂದ್ರೆ ಅದು 1 ಆಗಿರುತ್ತದೆ ಅಂತಂದಾಗ 5 ಇಂಟು 4 ಇಂಟು 3 ಇಂಟು 2 ಇಂಟು 1 4 5 20 23 60 62 62 120. 5 ಮಂದಿ ಎಷ್ಟು ಚೇರು? 5 ಚೇರ್. 5 ಚೇರ್ ಅಂದ್ರೆ 120 ವಿಧದಲ್ಲಿ ಇವರನ್ನ ಕುಣಿಸಬಹುದು ಅಂತೇಳಿ. ನಂತರ ನೋಡೋಣ, 6 ಪುರುಷರಲ್ಲಿ 4 ಜನ ಪುರುಷರನ್ನು 5 ಜನ ಮಹಿಳೆಯರಲ್ಲಿ 3 ಜನ ಮಹಿಳೆಯರನ್ನು ಒಳಗೊಂಡಂತೆ 7 ತಂಡಗಳನ್ನು ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು ಅಂತೇಳಿ. ಎಷ್ಟು ವಿಧದಲ್ಲಿ ರಚನೆ ಮಾಡಬಹುದು ಅಂತೇಳಿ ಕೇಳಿದಾರ. ಎಷ್ಟು ವಿಧದಲ್ಲಿ ಅಂದಾಗ ಇಲ್ಲಿ ಬಿಡಿಸೋರಂತ. ಒಂದು ಸೆಕೆಂಡ್. ಸಿ 6 ಜನ ಇದಾರ ಪುರುಷರ ಆಯ್ಕೆ ಮಾಡ್ಬೇಕಾದ್ರ ಇಲ್ಲಿ ಈ 6 ಜನ ಪುರುಷರದಾರ, 4 ಜನರನ್ನ ಒಳಗೊಂಡಂತೆ 4 ಜನ ಕೊಟ್ಟಿದಾರ. ಇನ್ನು ಸಿ ಡೈರೆಕ್ಟ್ ಬಿಡ್ತಾ ಇದೀನಿ. 5C 3 ಇಂಟು 2 ಇಲ್ಲ, ಒಂದು ಪುರುಷ ಮಹಿಳೆ 2 ಇದಾವೆ. ಓಕೆ, 2 ಟೈಮ್ಸ್ ಇದೆ. ಇಲ್ಲಿ 6 ಇಂಟು 5 ಎನ್ ಮೈನಸ್ ಆರ್ ಮಾಡ್ಕೋಬೋದ? ಎನ್ ಮೈನಸ್ ಆರ್ ಇಲ್ಲೇ ಎನ್ ಮೈನಸ್ ಆರ್ ಮಾಡ್ಕೊಂಡು ಇದನ್ನ ಎನ್ ಮೈನಸ್ ಆರ್ ಮಾಡ್ಕೊಳ್ಳೋಣ. ಇಲ್ಲಿ ಎನ್ ಮೈನಸ್ ಆರ್ ಅಂತಂದ್ರೆ 2 ಇಂಟು 1 2 ಉಳಿತೈತಲ್ಲ, 2 ಇಂಟು 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 5 ಇಂಟು 4 ಡಿವೈಡಿಂಗ್ ಬೈ ಇಲ್ಲಿ ಎನ್ ಮೈನಸ್ ಆರ್ 3 ಐತೆಲ್ಲ, ಎನ್ ಅಂದ್ರೆ 5 ಐತೆ. 5 ಮೈನಸ್ ಅಂದ್ರೆ 2 ಇಂಟು 1.
ಸೂತ್ರ ಡೈರೆಕ್ಟ್ ಆಗಿ ಅಂದ್ರೆ ಸಿ ಎನ್ ಮೈನಸ್ ಆರ್ ಇಲ್ಲಿ ಎನ್ ಇದಂದ್ರೆ ಎಷ್ಟು, ಇಲ್ಲಿ ಎನ್ ಅಂದ್ರೆ ಎಷ್ಟು 6 ಐತೆ, ಇಲ್ಲಿ ಆರ್ ಅಂತಂದ್ರೆ 2 ಐತೆ, 4 ಐತೆ. ಓಕೆ, ಒಂದ್ರ ಒಂದು ಮೈನಸ್ ಮಾಡಿದೀನಿ 6 ಸಿ. ನಿಮಗೆ ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಗೊತ್ತಾಗಿಲ್ಲ ಅಂತೇಳಿ ವಾಪಸ್ ಇದನ್ನು ನಾವು ಮತ್ತೊಮ್ಮೆ ಕ್ಲಿಯರ್ ಮಾಡೋಣ. ಕ್ಲಿಯರೆನ್ಸ್ ಐತೆ, ಈಗ ಮತ್ತೊಮ್ಮೆ ಕ್ಲಿಯರ್ ಮಾಡೋಣ ಅಂತ. ಅಂದರೆ ಇಲ್ಲಿ 6c = 2 ಆಯ್ತಾ. 6c = 2 2 ಒಂದ್ಲೆ 2 ಮೂರ್ಲೆ, ಇದು 2 ಒಂದ್ಲೆ 2 ಎರಡ್ಲೆ ಎಷ್ಟು 3 5ಲೆ 15 ಇಂಟು ಇದು 5 ಇಂಟು 2 5 ಇಂಟು 2 5 ಮೂರ್ಲೆ 15, ಇಲ್ಲಿ 10 150 ಎಷ್ಟು ವಿಧದಲ್ಲಿ 150 ವಿಧದಲ್ಲಿ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತೇಳಿ. ಇಲ್ಲೊಂದು ಪ್ರಶ್ನೆ ಐತೆ, ಪಿ ನಗರದಿಂದ ಕ್ಯೂ ನಗರದವರೆಗೆ 50 ವಿಧದಲ್ಲಿ ಮತ್ತು ಕ್ಯೂ ನಗರದಿಂದ ಆರ್ ನಗರದವರೆಗೆ 100 ವಿಧದಲ್ಲಿ ಹೋಗಬಹುದು. ಹಾಗಾದ್ರೆ ಪಿ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧದಲ್ಲಿ ಹೋಗಬಹುದು? ವಿ ಕ್ಯಾನ್ ಗೋ ಫಾರ್ ದ ಸಿಟಿ ಪಿ ಟು ಕ್ಯೂ ಸಿಟಿ ಇನ್ 50 ವೇ and from Q city to R city 100 way. How many way can we go from the city P to R ಅಂತೇಳಿ. ಸಿಂಪಲ್ ಕ್ವಶನ್. ಏನು ಕೊಟ್ಟಿದಾನ, ಪಿ ಕ್ಯೂ ಇಲ್ಲಿ ಆರ್ ಒಂದು ಊರಿಗೆ ಹೋಗ್ಬೇಕಾಗೈತೆ. ಪಿ ಇಂದ ಕ್ಯೂಗೆ ಹೋಗ್ಬೇಕಾದ್ರೆ 50 ಇದಾವ. ಇನ್ನು ಕ್ಯೂ ಇಂದ ಆರ್ಗೆ ಹೋಗ್ಬೇಕಾದ್ರೆ ಎಷ್ಟು ವಿಧ ಐತೆ? 100 ವಿಧ ಐತೆ. 100 ಅಂದಾಗ ಇಲ್ಲಿ 2ನ್ನ ಮಲ್ಟಿಪ್ಲೈ ಮಾಡೋಣ, ಜಸ್ಟ್ ಏನಿಲ್ಲ. 50 × 100 3 ಸೊನ್ನೆ ಇದಾವ, 5000 ವಿಧ. ಎಷ್ಟು ವಿಧ? 5000 ವಿಧದಲ್ಲಿ ಎ ಪಿ ಇಂದ ಆರ್ ವರೆಗೆ ಹೋಗ್ಬೇಕಾರೆ 5000 ವಿಧದಲ್ಲಿ ಅವ್ರ ಊರಿಗೆ ಹೋಗ್ಬೋದು ಅಂತೇಳಿ. ಅದೇ ರೀತಿಯಾಗಿ 30 ವಿಧ ಮತ್ತು 25 ಇದಾವ ಅಂದ್ರೆ ಪಿ ಕ್ಯೂ ಆರ್ ಆಯ್ತಾ. ಇಲ್ಲಿ 30, ಇದು 25, ಇಲ್ಲಿ ಹೋಗಕ್ಕೆ ಎಷ್ಟು ವಿಧ ಅಂತ ಐತೆ. ಇವ 2ನ್ನ ಮಲ್ಟಿಪ್ಲೈ ಮಾಡೋಣ ಅಂತ. 25 ಅಂತಂದ್ರೆ 30 × 25 ಅಂದ್ರೆ 750. ಎಷ್ಟು? 750 ವಿಧದಲ್ಲಿ ಊರಿಗೆ ಹೋಗ್ಬೋದು. ಅವ್ರ ಊರಿಗೆ 750 ವಿಧದಲ್ಲಿ ಹೋಗ್ಬೋದು ಅಂತೇಳಿ. ಅವು ಯಾವ್ಯಾವ ಅಂತ ಹೋಗಿ ಹೇಳಕ್ಕಾಗಲ್ಲ, ಎಷ್ಟು ಹೇಳ್ಬೋದು ಅಷ್ಟ. ನಾನು ಫಸ್ಟಾಗಿ ಹೇಳಿದ್ದೀನಿ, ಕ್ರಮಯೋಜನೆ ವಿಕಲ್ಪ ಒಳಗ ಎಷ್ಟು ವಿಧ ಅಂತ ಹೇಳ್ಬೋದು, ಬಟ್ ಅವು ಯಾವ್ಯಾವ ಅಂತ ಹೇಳಕ್ಕಾಗಲ್ಲ. ಇಲ್ಲೊಂದೈತೆ 15 ವಿಧದಲ್ಲಿ ಮತ್ತು ಇದು 18 ವಿಧ ಐತೆ. ಪಿ ಇಂದ ಕ್ಯೂಗೆ ಎಷ್ಟು ವಿಧ? 15 ವಿಧ. ಆರ್ಗೆ ಎಷ್ಟು? 18 ಐತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ವಿಧ ಅಂತ ಗೊತ್ತಿಲ್ಲ. 15 × 18 ಎಷ್ಟು ವಿಧ ಆಗ್ತದೆ ಅಂತಂದ್ರೆ 270 ವಿಧದಲ್ಲಿ ಈ ಊರಿಂದ ಆ ಊರಿಗೆ ಹೋಗ್ಬೋದು. 270 ವಿಧ. ನಾ ಪಿ ಕ್ಯೂ ಅಂದ್ರೆ ನೀವು ಯಾವ್ದಾರು ಊರು ಅನ್ಕೊಳ್ಳಿ, ನಾನು ಜಸ್ಟ್ ಪಿ ಕ್ಯೂ ಅನ್ಕೊಂದಿನಿ. ಓಕೆ, ಇಲ್ಲಿಗೆ ನಮ್ಮ ಕ್ಲಾಸು ಇವತ್ತು ಕ್ರಮಯೋಜನೆ ಮತ್ತು ವಿಕಲ್ಪಗಳು ಹೈಲೈಟ್ ಆಗಿ ನೋಡಿದ್ದೀವಿ. ಮತ್ತೆ ನಿಮಗೆ ಕ್ರಮಯೋಜನೆ ವಿಕಲ್ಪದ ಮೇಲೆ ಮತ್ತೆ ಯಾವ್ದಾದ್ರು ಕ್ವಶನ್ಗಳು ಬೇಕಾದ್ರೆ ನಿಮ್ಮ ಕ್ವಶನ್ಗೆ ನಮ್ಮ ಉತ್ತರ ನಮಗೆ ಕಮೆಂಟ್ ಬಾಕ್ಸಲ್ಲಿ ಮಾಡ್ಬೋದು. ಡೈರೆಕ್ಟಾಗಿ ಡ್ರೀಮ್ ಆನ್ ಸೈನ್ಸ್ ಟೆಲಿಗ್ರಾಮ್ ಚಾನಲ್ ಐತೆ, ಅಲ್ಲಾದ್ರೂ ಕಮೆಂಟ್ ಮಾಡಿ ನಮ್ಮ ಇಂಥ ಕ್ವಶನ್ ತಿಳಿದಿಲ್ಲ ಮತ್ತೊಂದು ಕ್ವಶನ್ ತಂದು ಬಿಡಿಸಿ ಅಂತ ಹೇಳ್ಬೋದು. ಅಲ್ಲಿ ನಾನು ಮತ್ತೆ ಹೊಸ ಕ್ವಶನ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ಹೊಸ ಚಾಪ್ಟರ್ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಕ್ಲಾಸನ್ನು ಈವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಲಾಸ್ಗಳು ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.